ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಆಟ. ಕೈ ನಾಯಕರಿಗೆ ಬಿಜೆಪಿ ನಾಯಕರ ಗಾಳ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ. ಗ್ಯಾರಂಟಿ ನ್ಯೂಸ್ನಲ್ಲಿ ಆಪರೇಷನ್ ಕಮಲದ ಅಸಲಿ ಸುದ್ದಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇಡೀ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ 50 ಶಾಸಕರಿಗೆ ಒಬ್ಬೊಬ್ಬರಿಗೆ 50 ಕೋಟಿ ಆಫರನ್ನು ಬಿಜೆಪಿ ನೀಡಿದೆ ಅನ್ನುವಂಥ ಒಂದು ಹೇಳಿಕೆ. ಬಿಜೆಪಿ ನಾಯಕರು ಮತ್ತೆ ಆಪರೇಷನ್ ಕಮಲಕ್ಕೆ ಇಳಿದಿದ್ದಾರೆ ಅನ್ನುವಂಥ ಆರೋಪಕ್ಕೆ ಇದೀಗ ಗುರಿಯಾಗಿದೆ. ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಮತ್ತೆ ತಿರುಗೇಟನ್ನು ನೀಡುತ್ತಿದ್ದಾರೆ. ಆದರೆ ಈ ಒಂದು ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಸಾಕಷ್ಟು ಆಡಿಯೋಗಳಿವೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನು ಸಂಪರ್ಕ ಮಾಡಿರುವಂತಹ ಆಡಿಯೋಗಳನ್ನ ಇಟ್ಟುಕೊಂಡೇ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಈ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. 13 ಶಾಸಕರ ಆಡಿಯೋಗಳನ್ನು ಸಿಎಂ ಸಿದ್ದರಾಮಯ್ಯ ಸಂಗ್ರಹಿಸಿಕೊಂಡು ಇಟ್ಕೊಂಡೇ ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. 50 ಶಾಸಕರಿಗೆ 50 ಕೋಟಿ ರೂಪಾಯಿ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಅದರ ಜೊತೆಗೆ ಬಿಜೆಪಿ ನಾಯಕರ ಮಾತನಾಡಿರುವಂಥ ಆಡಿಯೋ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇದ್ದಾವೆ. ಕೆಲವೊಂದಿಷ್ಟು ನಾಯಕರ ಸಂಪರ್ಕ ಮಾಡಿದಂಥ ಆಡಿಯೋಗಳನ್ನೇ ಇಟ್ಕೊಂಡೇ ಸಿಎಂ ಸಿದ್ದರಾಮಯ್ಯ ಈ ಆರೋಪ ಮಾಡಿದ್ದಲ್ಲದೆ, ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಬಿಜೆಪಿಯನ್ನು ತೊಗೊಲ್ಲ, ಬಿಜೆಪಿಯನ್ನು ಬಿಟ್ಟು ಬಂದಿರುವಂಥ ನಾಯಕರು ಈಗಾಗಲೇ ಕೆಲವೊಂದಿಷ್ಟು ಜನ ಬರ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ, ಭಾರಿ ಕುತೂಹಲ ಮೂಡಿಸ್ತಾ ಇದೆ. 2019ರಲ್ಲಿ ಏನು ಆಪರೇಷನ್ ಕಮಲವನ್ನು ಬಿಜೆಪಿ ಮಾಡಿತ್ತು, ಅದೇ ರೀತಿ ಆಪರೇಷನ್ ಕಮಲದ ಆಫರ್ ಇದೀಗ ಮತ್ತೆ ನಡೀತಾ ಇದೆ ಅನ್ನುವಂಥ ಆರೋಪ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. 50 ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು 13 ಶಾಸಕರ ಆಡಿಯೋಗಳನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇಟ್ಕೊಂಡು ಈ ಒಂದು ಆರೋಪವನ್ನು ಮಾಡಿದ್ದಲ್ಲದೆ, ಯಾರೂ ಕೂಡ ನಮ್ಮ ನಾಯಕರು ಈ ಒಂದು ಪಕ್ಷವನ್ನು ಬಿಟ್ಟು ಬೇರೆಲ್ಲೂ ಹೋಗೋಲ್ಲ, ನಮ್ಮನ್ನು ಮುಟ್ಟಿದರೆ ಎಲ್ಲವೂ ಕೂಡ ಯಾವುದೂ ಕೂಡ ಸರಿ ಇರಲ್ಲ, ಕರ್ನಾಟಕ ರಾಜ್ಯದ ಜನರು ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಹೀಗಾಗಿಯೇ ಈ ಒಂದು ಆಪರೇಷನ್ ಕಮಲದ ವಿಚಾರ ಭಾರಿ ಸದ್ದನ ಮಾಡ್ತಾ ಇದೆ. 2019ರಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಆ ಒಂದು ಸರ್ಕಾರಕ್ಕೆ ಆಪರೇಷನ್ ಕಮಲದ ಮೂಲಕವೇ ಆ ಒಂದು ಸರ್ಕಾರವನ್ನು ಕೆಡವಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಆ ವೇಳೆ 17 ಶಾಸಕರು ಏನು ಬಿಜೆಪಿಗೆ ಬಂದಿದ್ದರು, ಅವರೆಲ್ಲರೂ ಕೂಡ ಮಂತ್ರಿಯಾಗಿ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಆಗ ಮಾಡಿರುವಂಥ ಆಮಿಷವೇ ಬೇರೆ, ಈಗ ಮಾಡ್ತಿರುವಂಥ ಆಮಿಷ ಬೇರೆ. ಈಗ ಬಿಜೆಪಿ ದಾಳವನ್ನು ಹೂಡಿರುವಂಥದ್ದು ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇರಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಅದರ ಬಗ್ಗೆ ಸಾಕಷ್ಟು ಆಫರ್ಗಳನ್ನು ನೀಡಿಯೇ ಬಿಜೆಪಿ ನಾಯಕರು ಕೈ ನಾಯಕರಿಗೆ ಈಗ ಗಾಳವನ್ನು ಹಾಕಿದ್ದಾರೆ. ಹೀಗಾಗಿ ಈ ಒಂದು ಮೂಡಾ ಕೇಸ್ ಇಟ್ಕೊಂಡೇ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಹೋರಾಟವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರದೇ ಹೋದರೆ ಕೈ ನಾಯಕರು ಕೂಡ ಸಾಕಷ್ಟು ವಿಚಲಿತರಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗಿರುವಂಥ ನಾಯಕರಿಗೆ ಈ ಒಂದು ಆಫರನ್ನು ಬಿಜೆಪಿ ನೀಡಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಆರೋಪದ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಶಾಸಕರು ಅಷ್ಟು ದುರ್ಬಲರ ಅನ್ನುವಂಥ ಮಾತು ಕೂಡ ಈಗ ಬಿಜೆಪಿ ನಾಯಕರು ಹೇಳ್ತಿರುವಂಥದ್ದು. ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈ ಒಂದು ಆರೋಪ ಕಲ್ಪಿತ ಆರೋಪ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಆರೋಪ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಅದರ ಜೊತೆಗೆ ಕಾಂಗ್ರೆಸ್ನ ನಾಯಕರ ಮಾತನಾಡಿರುವಂಥ ಆಡಿಯೋಗಳನ್ನ ಇಟ್ಕೊಂಡು ಕಾನೂನು ಹೋರಾಟವೇನಾದರೂ ಸಿಎಂ ಸಿದ್ದರಾಮಯ್ಯ ಮಾಡ್ತಾರಾ? ಈ ಹಿಂದೆ ಕೂಡ ಬಿಜೆಪಿಯ ನಾಯಕರ ಮೇಲೆ ಬಿಜೆಪಿಯ ಆಪರೇಷನ್ ಕಮಲದ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಮಾಡಿದರು. ಆದರೆ ಯಾರೂ ಕೂಡ ನಾವು ಆಪರೇಷನ್ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತುಗಳನ್ನು ಹೇಳಿದರು. ಅಲ್ಲದೆ ಎಲ್ಲರೂ ಕೂಡ ಅವರ ಸ್ವ ಇಚ್ಛೆಯಿಂದಲೇ ಪಕ್ಷಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಆಗ ಹೇಳಿದರು. 2019ರಲ್ಲಿ ಸರ್ಕಾರ ಬಿದ್ದಿತ್ತು, ಹೊಸದಾಗಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿತ್ತು. ಈಗ ಮೂಡಾ ಕೇಸನ್ನು ಆಧಾರವನ್ನು ಇಟ್ಕೊಂಡೇ ಬಿಜೆಪಿ ನಾಯಕರು ಕೈ ನಾಯಕರನ್ನು ಸೆಳೀತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ನೀಡಿದರೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಕೂಡ ಈಗಾಗಲೇ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಅದರ ಜೊತೆಗೆ 2.5 ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ಕಂಡೀಷನ್ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಡಿಸೆಂಬರ್ ಅಂತ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗುತ್ತಾ ಅಥವಾ ಆಪರೇಷನ್ ಕಮಲ ಆಗುತ್ತಾ, ಏನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆಯ್ಕೆ ಆಗ್ತಾರಾ, ಹೀಗೆ ಹಲವು ವಿಚಾರ ಕೂಡ ಈಗ ಚರ್ಚೆಯಲ್ಲಿರುವಂಥದ್ದು. ಮೂಡಾ ಕೇಸ್ ಕೂಡ ಈಗಾಗಲೇ ಏನು ಡಿಸೆಂಬರ್ವರೆಗೆ ಲೋಕಾಯುಕ್ತದ ಒಂದು ಅವಧಿ ಇದೆ, ಆ ಅವಧಿಯಲ್ಲಿಯೇ ಒಂದು ವರದಿಯನ್ನು ಕೊಡುತ್ತೆ. ಹೀಗಾಗಿ ಆ ವರದಿ ಆಧರಿಸಿ ಕೂಡ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗುತ್ತಾ, ಇತ್ತ ಇಡಿ ಅಧಿಕಾರಿಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತಾರಾ, ಹೀಗೆ ಹಲವು ಚರ್ಚೆಗಳಿದ್ದಾವೆ. ಅದರ ನಡುವೆ ಇದೀಗ ಬಿಜೆಪಿಯ ಆಪರೇಷನ್ ಕಮಲದ ಆಡಿಯೋ ಬಾಂಬ್ ಏನಿದೆ, ಆ ಆಡಿಯೋ ಬಾಂಬ್ ಯಾವ ರೀತಿ ಕರಾಮತನ ಮಾಡುತ್ತೆ, ಕಾಂಗ್ರೆಸ್ನ ನಾಯಕರು ಬಿಜೆಪಿಗೆ ಹೋಗ್ತಾರಾ, ಇಲ್ಲ ಬಿಜೆಪಿಯನ್ನು ಕೆಲವೊಂದಿಷ್ಟು ನಾಯಕರು ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರಾ, ಎಲ್ಲ ವಿಚಾರಗಳ ಬಗ್ಗೆ ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್.
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.